ಬಿಜೆಪಿ ತಮ್ಮನ್ನು ಉಚ್ಚಾಟನೆ ಮಾಡಿತ್ತು, ಬೇಸರದಲ್ಲಿ ಇದ್ದಿರೋ ಅಥವಾ ಹೇಗೆ ಗೊತ್ತಿಲ್ಲ. ಸೊ ಮತ ಅನ್ನೋಂಥ ಬಂದಾಗ ಅದು ನಿಮ್ಗೆ ಬಿಟ್ಟಿತ್ತು. ಮತದಾನ ಮಾಡ್ತಕ್ಕಂಥದ್ದು ಶಾಸಕರಿಗಿದೆ. ಬಿಜೆಪಿ ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಅಪ್ರೋಚ್ ಮಾಡಬೇಕಾದದ್ದು ಅವರ ಕರ್ತವ್ಯ. ಭಾರತೀಯ ಜನತಾ ಪಕ್ಷ ಆಗಲಿ, JDS ಆಗಲಿ ಯಾರೂ ಕೂಡ ಅಪ್ರೋಚ್ ಮಾಡಲಿಲ್ಲ. ಮುಖ್ಯಮಂತ್ರಿಗಳು ನಿನ್ನೆ ಫೋನ್ ಮಾಡಿದ್ರು, ಒಂಡ್ರದಲ್ಲಿದ್ದೀನಿ ಬರಬೇಕು ಅಂತೇಳಿ. ಭೇಟಿ ಮಾಡಿದ್ದೇನೆ. ಅವರು ತಮ್ಮ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತದ್ದು ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಕೂಡ ನನ್ನ ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ ಅನೇಕ ಸಮಸ್ಯೆಗಳಿದೆ, ತಾವು ಮುಖ್ಯಮಂತ್ರಿಗಳಾಗಿ ಅದನ್ನು ಬಗೆಹರಿಸಿದ್ರೆ ನಾನು ನಿಮಗೆ ಸಹಕಾರವನ್ನು ಕೊಡ್ತೇನೆ, ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ದೇನೆ. ಅವರು ಹಂತವಾಗಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಅದರ ಮೇಲೆ ವಿಶ್ವಾಸ ಇಟ್ಟು ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ದೇನೆ, ಮತ ಹಾಕಿದ್ದೇನೆ. ಅಪ್ರೋಚ್ ಮಾಡೋದು ನೆಸೆಸಿಟಿ ಇಲ್ಲ, ಅವರು ಅಪ್ರೋಚ್ ಮಾಡೋದು ಇಲ್ಲ. ಈಗ ಓಟ್ ಹಾಕಾಗಿದೆ, ಮುಗ್ದೋಯ್ತು. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಬಿಜೆಪಿಗೆ JDS ಗೆಲ್ಲಬೇಕಾದ ಅವಶ್ಯಕತೆ ಇಲ್ಲ. ಬಿಜೆಪಿ ಗೆಲ್ಲೋದು JDSಗೆ ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಮತ ಕೇಳಿದ ಅಂತ ನಾವು ಅಂದುಕೊಂಡಿದ್ದೀವಿ. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಮುಖಂಡರೆಲ್ಲ ಸೇರಿ ನಮಗೆ ಮತದಾನ ಮಾಡಿ ನಿಮ್ಮ ಸಹಾಯ ಮಾಡ್ತೀವಿ, ನಿಮ್ಮ ಅಭಿವೃದ್ಧಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕರೆದಿದ್ದು ಹೋಗಿದ್ವಿ, ಕೇಳ್ಕೊಂಡು ಬಂದಿದ್ದೀವಿ. ನಾವೇನು ರೆಸಾರ್ಟಲ್ಲಿ ಹೊಡೆದಿಲ್ಲ, ಶಾಸಕಾಂಗ ಸಭೆಯಲ್ಲಿ ಭಾಗವಹಿಸಿಲ್ಲ, ಕೇಳ್ಕೊಂಡು ಬಂದಿದ್ದೀವಿ. ಇನ್ನು ಇಬ್ಬರೂ ಸೇರಿ ಬಂದಿದ್ದೀವಿ, ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ನಿಶ್ಚಿತವಾಗಿಯೂ ನಮ್ಮ ಕ್ಷೇತ್ರ ಅಭಿವೃದ್ಧಿ ನಮ್ಮ ಮೊದಲ ಆದ್ಯತೆ. ಬಹಳ ಅನುಮಾನ ಅಂದ್ರೆ ದೊಡ್ಡ ಮೊತ್ತ ಇಲ್ಲಿ ಸಹಜವಾಗಿ ನಿಮಗೆ ಕೊಡುವಂತ ಪ್ರಯತ್ನಗಳಾಗಿರೋ ಚರ್ಚೆಗಳು, ಆರೋಪಗಳು ಅಲ್ಲ. ನಮಗೊಂದು ಮಾತು ಹೇಳ್ತೀನಿ, ನನ್ನ ಹಿನ್ನೆಲೆ ನಿಮಗೆ ಗೊತ್ತಿದೆ. ನನ್ನ ಹಿನ್ನೆಲೆ ನಿಮಗೆಲ್ಲ ಗೊತ್ತಿದೆ, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ, ಅಂಥವು ಈ ಮಾತನ್ನು ಹೇಳ್ಬೋದು. ನನಗೆ ಹಣದಿಂದ ಏನೋ ಮಾಡ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಅನಿವಾರ್ಯತೆ ನನಗಿಲ್ಲ. ಐ ಆಮ್ ಆಲ್ಸೋ ಬಿಗ್ ಇಂಡಸ್ಟ್ರಿಯಲಿಸ್ಟ್. ನನಗೇನು ಅದರಿಂದ ಏನು ಆಗಬೇಕಾಗಿದ್ದಿಲ್ಲ. ಬಿಜೆಪಿ ಆ ಥರದೊಂದು ಆರೋಪಗಳನ್ನು ಮಾಡ್ತಿದ್ದಾರೆ ಸರ್. ಬಿಜೆಪಿ ಆರೋಪ ಮಾಡೋದಕ್ಕೆ ಇರೋದು ಮತ್ತೇನಿದೆ? ಒಂದು ಮಾತು ಸೌಜನ್ಯಕ್ಕನ್ನು ಕೇಳಬೇಕಿತ್ತಲ್ವ? ನೀವೇ ಓಟಿಸಿರಲಿ, ಸೌಜನ್ಯಕ್ಕನ್ನು ಮಾತು ಕೇಳಬೇಕನ್ನೋ ಧರ್ಮ ಅಲ್ವ ಅದು? ಇವರಿಗೆ ಮೈತ್ರಿ ಧರ್ಮ ಬೇಕಾಗಿಲ್ಲ ಅಂದರೆ ಸರ್ ಕಾಂಗ್ರೆಸ್ಗೆ ಮತ ಹಾಕುವ ಮುಖಾಂತರ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಮುಂದೆ ಕಾಂಗ್ರೆಸ್ನ ಅಭ್ಯರ್ಥಿಗಳಂತೇಳಿ ಈ ಕ್ಷಣದಿಂದ ಫಿಕ್ಸ್ ಆಯಿತು. ಆ ಅಭ್ಯರ್ಥಿಯ ಇನ್ನೂ 2 ವರ್ಷ ಕಾಲ ಗತಿಸಬೇಕು. ಆ ಸಂದರ್ಭಕ್ಕೆ ತಕ್ಕಂತೆ ಆ ಕಾಲಕ್ಕೆ ಏನಂದ್ರೆ ನಿಮಗೆ ಇವತ್ತಿನ ವೋಟ್ ಹಾಕೋದ್ರ ಮೂಲಕ ನಿಮ್ಮ ಮುಂದೆ ಸೀಟ್ ಕನ್ಫರ್ಮೇಷನ್ ಮಾಡುವಂತ ಒಂದು ಭರವಸೆ ನಿಮಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಸರ್. ಅದು ನಿಮ್ಮ ಊಹೆಗೆ ನಿಲ್ಕಿದ್ದು. ಬಿಜೆಪಿ ಪಕ್ಷದವರು ಉಚ್ಚಾಟಿತರಾಗಿದ್ದು ಪತ್ರವನ್ನು ಬರೆದು ಬಿಜೆಪಿಗೆ ಆಗ್ತೀನಿ, ಅದು ನನ್ನ ನೈತಿಕ ಮೌಲ್ಯ, ಅದು ನಾನು ಅವರಿಗೆ ಆಗ್ತೀನಿ ಅಂತ ಹೇಳಿದ್ದಾರೆ. ನಾವೊಬ್ಬ ಪ್ರತಿಯೊಬ್ಬ ಶಾಸಕನಿಗೂ ಅವನ ಒಂದೇ ಆದಂಥ ನಿರ್ಣಯ ಇರುತ್ತೆ. ಪ್ರತಿಯೊಬ್ಬ ಶಾಸಕರಿಗೂ ಒಂದೇ ಆದಂಥ ಆತ್ಮಗೌರವ ಇರುತ್ತೆ. ಅದಾದ ಮೇಲೆ ಅವರು ಆ ನಿರ್ಣಯ ತಗೊಂಡು, ಅವ್ರ ನಿರ್ಣಯ ತೆಗೆದುಕೊಂಡಿದ್ದೆ ನಾ ತಗೊಳ್ಬೇಕು ಅಂತೇನಿಲ್ಲ, ಅಥವಾ ನನ್ನ ನಿರ್ಣಯವನ್ನೇ ಯತ್ನಾಳ್ ಪಾಲಿಸಬೇಕು ಅಂತೇಳೂ ಇಲ್ಲ. ಅದು ನಮ್ಮ ನಿರ್ಣಯ. ಕೇಳಾಯ್ತಲ್ಲ.